ನಾವು ಎಲ್ಲರ ಮನೆಯಲ್ಲೂ ಪ್ರತಿದಿನ ನಾವು ಮನೆ ಒರೆಸ್ಲೇಬೇಕಲ್ವಾ. ನಮ್ಮ ಮನೆ ಒರೆಸುವಾಗ ಈಗ ಎಲ್ಲ ಹೊರಗಡೆಯಿಂದ ಬಂದಿರೋಂಥ ಈ ಲೈಜಲ್ನ ನಾವು ಬಳಸ್ತೀವಿ ಅಲ್ವಾ. ಈ ಲೈಜಲಲ್ಲಿ ಕಲರ್ ಮಾಡಿಟ್ಟಿರ್ತಾರೆ. ನಮಗೆ ಕಣ್ಣಿಗೆ ಯಾವುದು ಚೆನ್ನಾಗಿ ಕಾಣುತ್ತೆ ಕಲರ್ನ ಕೇಳ್ತಾರೆ. ಅಂಗಡಿಲಿ ಕೇಳಿದಾಗ ಯಾವ ಕಲರ್ ಬೇಕು ಅಂತ ನಿಮಗೆ ಕೇಳ್ತಾರೆ ಅಲ್ವಾ. ಆ ಕಲರ್ನ ನಮಗೆ ಕಲರ್ ನೋಡಿ ನಾವು ತಗೋತೀವಿ ಅಲ್ವಾ. ಅದ್ರೊಳಗೆ ಏನಿದೆ ಹೆಂಗಿದೆ ಅದು ಏನು ಗೊತ್ತಿಲ್ಲ ನಮಗೆ. ಇದೊಂದು ಡೆಮೋ ಕೊಡ್ತೀನಿ ನಿಮಗೆ. ಇದಕ್ಕೆ ನಾನು ಉಜಾಲನ ಹಾಕ್ತಾ ಇದ್ದೀನಿ. ಈಗ ನಾನು 2 ಬಕೆಟ್ ನೀರು ತಗೊಂಡೆ ಅಂತ ಹೇಳಿ. ಈಗ ನಾವು ಮನೆ ಕ್ಲೀನ್ ಮಾಡಬೇಕು. ಈಗ ನಾವೇ ಅಕಸ್ಮಾತಾಗಿ ಹೊರಗಡೆಯಿಂದ ಬಂದಿರ್ತೀವಿ. ಈಗ ನೀಟಾಗಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀರಿ. ನಾವು ಹೊರಗಡೆಯಿಂದ ಆಕಸ್ಮಿಕವಾಗಿ ಬಂದಿರ್ತೀವಿ. ನಮ್ಮ ಜೊತೆ ನಮಗೆ ಕಣ್ಣಿಗೆ ಕಾಣದಿದ್ದಂಥ ವೈರಸ್ಗಳೇ ಆಗಲಿ ಕ್ರಿಮಿಗಳೇ ಆಗಲಿ ನಮ್ಮ ಜೊತೆ ಬಂದಿರ್ತವೆ. ಅದು ಗೊತ್ತಿರಲ್ಲ ಅಲ್ವಾ. ಅದನ್ನು ನಾವು ಪ್ರತಿದಿನ ನಾವು ಒರೆಸುವಾಗ ಒಂದು ಒಳ್ಳೆ ನೆಲ ಒರೆಸೋ ಒಂದು ಕ್ಲೀನರಲ್ಲೇ ನಾವು ಕ್ಲೀನ್ ಮಾಡಬೇಕು. ಅದಕ್ಕೆ ನೋಡಿ ಇದರಲ್ಲಿ ಈಗ ಉಜಾಲನ ನಾನು ಆ್ಯಡ್ ಮಾಡ್ತಿದ್ದೀನಿ. ಇದರಲ್ಲಿ ಗಾಮಾ ವೈರಸ್ ಅಂತ ಹೇಳಿ ಒಂದು ಬ್ಯಾಕ್ಟೀರಿಯಾ ಇದರಲ್ಲಿದೆ. ಅದಕ್ಕೋಸ್ಕರನೇ ನಾವು ಹೊರಗಡೆಯಿಂದ ಬ್ಯಾಕ್ಟೀರಿಯಾನ ಹಿಡ್ಕೊಬಂದು ತೋರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಈ ವೈರಸ್ ಇಲ್ಲಿ ಈ ನೀರೊಳಗೆ ಇದೆ, ನಮ್ಮ ಮನೇಲಿದೆ. ಅದನ್ನು ಹೆಂಗೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ನಾನು ಇದನ್ನು ಹಾಕಿ ತೋರಿಸ್ತೀನಿ. ಈಗ ನಾನು ನಿಮ್ಮ ಮನೇಲಿ ನಾನು ಗಲೀಜು ಮಾಡಿದೆ ಅಂತ ಇಟ್ಕೊಳ್ಳಿ. ಈಗ ನಾನು ಇದರಲ್ಲಿ ಒಂದು ಬಕೆಟ್ ಅಂತ ಅನ್ಕೊಳ್ಳೋಣ. ಒಂದು ಬಕೆಟಿಗೆ 1 ಮುಚ್ಚಳ ನಾನು ಲೈಜಲ್ಲೇ ಹಾಕ್ತೀನಿ. ಇನ್ನೊಂದು ಬಕೆಟಿಗೆ ನಮ್ಮ ಪ್ರಾಡಕ್ಟ್ ಮೋದಿಕೇರ್ ಪ್ರಾಡಕ್ಟ್ ಒಂದು ಸ್ಟೆರಿಕ್ಲೀನ್ನ ಹಾಕ್ತೀನಿ. ಇದನ್ನ ನಾನು ಒಂದು 8 ರಿಂದ 10 ಡ್ರಾಪ್ ಹಾಕ್ತೀನಿ ಅಷ್ಟೇ. ಇದೆಯಾ ನೋಡಿ. ಈಗ ಇದಕ್ಕೆ ಲೈಜಲ್ನ ಆ್ಯಡ್ ಮಾಡಿದ್ವಿ. ಇದನ್ನು ನಾನೀಗ ನೋಡಿ ನಮ್ಮ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಈಗ ಒಂದು ಬಕೆಟಿಗೆ ಈಗ 1 ಮುಚ್ಚಳ ಲೈಜಲ್ ಹಾಕಿ ನಾನು ಇಟ್ಕೊಂಡು ಹಿಂಗೆ ಮಾಡ್ತಾ ಇದ್ದೀನಿ. ಮನೆ ಒರೆಸ್ತಾ ಇದ್ದೀವಿ ಅಂತಲೇ ತಿಳ್ಕೊಳ್ಳೋಣ. ಕ್ಲೀನ್ ಆಯ್ತಾ ಕ್ಲೀನ್ ಆಯ್ತಾ ಇಲ್ಲ ಅಲ್ವಾ. ನೋಡಿ ಇದೇ ನಮ್ಮದು ಮೋದಿಕೇರ್ದು 8 ರಿಂದ 10 ಡ್ರಾಪ್ ಹಾಕಿರೋದಷ್ಟೇ. ಅದಕ್ಕೆ 1 ಮುಚ್ಚಳ ಹಾಕಿರೋದು. ಇದರಲ್ಲಿ ನಾವು ಕ್ಲೀನ್ ಮಾಡಿ ನೋಡೋಣ. ಯಾವ್ದು ಕ್ಲೀನ್ ಆಯಿತು ಅಲ್ವಾ. ನಾವು ಅಂಗಡಿಲಿ ಇಷ್ಟು ಬಣ್ಣದ ದುಡ್ಡು ಕೊಟ್ಟು ತಗೊಬಂದು, ಎಷ್ಟು ರೇಟ್ ಹೇಳ್ತಾರೆ ಅಷ್ಟು ದುಡ್ಡು ಕೊಟ್ಟು ತಗೊಬಂದು ದಿನಕ್ಕೆ ನಾವು ಒಂದು ಬಕೆಟಿಗೆ ಏನಿಲ್ಲ ಅಂದ್ರೂ 1 ಮುಚ್ಚಳ ಎಲ್ಲ ಜಾಸ್ತಿನೇ ಹಾಕಿ ಒರೆಸ್ತೀವಿ ಅಲ್ವಾ. ಎಷ್ಟು ದಿನ ಬರುತ್ತೆ ಇದು? ಏನಾದರೂ ವೈರಸ್ ಏನಾದರೂ ಹೋಯ್ತಾ ಅಲ್ವಾ. ಅದಕ್ಕೋಸ್ಕರ ಇದರಲ್ಲಿ ನೋಡಿ ತುಂಬ ಚೆನ್ನಾಗಿ ವೈರಸ್ನ ಸಾಯಿಸ್ಬೋದು. ಮನೆಯೂ ನೀಟಾಗಿ ಇಟ್ಕೋಬೋದು ಒರೆಸಿ ಅಲ್ವಾ. ಈಗ ನೋಡಿ ಇದನ್ನು ಕ್ಲೀನ್ ಮಾಡೋಷ್ಟು ಶಕ್ತಿ ಇದಕ್ಕಿದೆ ನೋಡಿ. ಈಗ ಇದರಲ್ಲಿ ಏನು ಉಳಿತು? ಬಣ್ಣ ಮಾತ್ರ ಉಳ್ಕಂತು ಅಲ್ವಾ. ಏನು ಅನ್ನಿಸ್ತು ಮನೆ ಒರೆಸೋದು? ಇದು ಮತ್ತೆ ಜೊತೆಗೆ ಇದು ಏನು ಸ್ಟೆರಿಕ್ಲೀನು ನಮಗೆ ಏನು ಉಪಯೋಗ ಆಗುತ್ತೆ ಅಂತಂದರೆ ನಾವು ಸ್ಯಾನಿಟೈಸರ್ ಥರನೂ ಉಪಯೋಗಿಸ್ಬೋದು ಆಯಿತಾ. ಮತ್ತು
ನಮ್ಮ ಮನೆಯಲ್ಲಿ ಏನಾದ್ರೂ ದನ ಕರುಗಳು ಹಸು ಪ್ರಾಣಿ ನಾವ್ ಏನಾದ್ರೂ ನಾಯಿ ಬೆಕ್ಕು ಈ ತರದೆಲ್ಲ ಸಾಕಿರ್ತೀವಿ. ದನಗಳಿಗೆ ಈ ಮೈಲೆಲ್ಲ ಸಣ್ಣ ಸಣ್ಣ ಕಜ್ಜಿ ತರ ಆಗಿರುತ್ತೆ, ಕೆಚ್ಚಲೆಲ್ಲ ಆಗಿರುತ್ತೆ. ಅದ್ರಲ್ಲೂ ಒಂದು ಬಕೆಟ್ ನೀರಿಗೆ ಒಂದು ಅರ್ಧ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಸ್ನಾನ ಮಾಡಿಸುವಾಗ ದನರಿಗೆ ಮೈ ತೊಳಿತೀವಲ್ಲ ಹಂಗ್ ತೊಳೆದ್ರು ಕ್ಲೀನ್ ಆಯ್ತೈತೆ, ವಾಸಿ ಆಯ್ತೈತೆ. ಮತ್ತೆ ಮನೆಯಲ್ಲಿ ನಾವು ನಾಯಿ ಬೆಕ್ಕು ಹಿಂಗ್ ಸಾಕಿರ್ತೇವಲ್ಲ, ನಾಯಿಗಳಿಗೆಲ್ಲ ಈ ತನ್ನೆಲ್ಲ ಎಂತದು ಆಗಿರುತ್ತಲ್ಲ ನೋಡಿ, ಅದೇನೋ ಹೇಳ್ತಾರೆ ಅದಕ್ಕೆ, ಅದು ನಾಯಿದಕ್ಕುವೆ ಕ್ಲೀನ್ ಆಗಿ ಸ್ನಾನ ಮಾಡ್ಸಿದ್ರೆ ನಾಯಿಗುವೆ ಒಂದ್ ಸ್ವಲ್ಪ ಒಂದ್ ಬಕೆಟಿಗೆ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಸ್ನಾನ ಮಾಡ್ಸಿದ್ರೆ ಅದು ಕ್ಲೀನ್ ಆಯ್ತೈತೆ. ಮತ್ತೆ ಇದೇ ನೀರನ್ನ ನಾವು ಮನೆ ಒರೆಸ್ಬಿಟ್ಟು ಹಾಕ್ತಿವಲ್ಲ, ಆ ನೀರನ್ನ ನಾವು ಹೂವಿನ ಗಿಡಗಳಿಗೆ ಹಾಕಿದ್ರು ಆ ಹೂವಿನ ಗಿಡಗಳಿಗೂ ಚೆನ್ನಾಗ್ ಬರ್ತವೆ ಹೂವಿನ ಗಿಡಗಳು. ಈ ಲೈಜಲ್ ಹಾಕಿದ್ರೆ ಅದೇ ಆ ಹೂವಿನ ಗಿಡ ಬಕೆಟಿಗೆ ನೀರ್ ಹಾಕಿ ಈ ಲೈಜಲಲ್ಲಿ ಬಕೆಟ್ ನೀರಲ್ಲಿ ತೊಳೆದು ಹಾಕ್ತಿವಲ್ಲ, ಆ ನೀರು ಹೂವಿನ ಗಿಡಗಳಿಗೆ ಹಾಕಿದ್ರೆ ಅದು ಸತ್ ಹೋಗುತ್ತೆ. ಇದಾದ್ರೆ ಒಂದು ಗೊಬ್ಬರ ಟೈಪ್ ಅಲ್ಲಿ ಹೂವಿನ ಗಿಡಗಳು ಚೆನ್ನಾಯ್ತವೆ, ಆಯ್ತಾ. ಮತ್ತೆ ಈ ಪ್ಲಾಸ್ಟಿಕ್ ನ ನಾವು ಹೊರಗಡೆ ಎಲ್ಲಿ ಬೇಕಾದ್ರೂ ಎಸಿಬಹುದು. ಇದು ಮಣ್ಣಲ್ಲಿ ಗೊಬ್ಬರ ಆಯ್ತೈತೆ. ಇದು ಪೊಡ್ರೆಟಿಂದ ಮಾಡಿರೋಂತ ಪ್ಲಾಸ್ಟಿಕ್ ಅಲ್ಲ ಇದು. ಇದು ಒಂದು ವಸ್ತು, ಇದು ನಮ್ಗೆ ಗೊಬ್ಬರ ಆಗುತ್ತೆ. ಇದು ಗೊತ್ತಲ್ವಾ, ನಮ್ಗೆ ಹೊರಗಡೆ ಎಸ್ದ್ರೆ ನಮ್ಮ ಪರಿಸರಕ್ಕೆ ಎಷ್ಟು ಹಾನಿಕರ, ಇದು ಕರಗಲ್ಲ ಅಲ್ವಾ. ಇಷ್ಟು ಏನ